ಜನರ ಸಮಸ್ಯೆಗಳಿಗೆ ಹೆಚ್ಚು ಪ್ರಚಾರ, ಸರ್ಕಾರಕ್ಕೆ ಮುಟ್ಟೋ ರೀತಿ, ಅಧಿಕಾರಿಗಳು ಮುಟ್ಟೋ ರೀತಿ, ಜನಪ್ರತಿನಿಧಿಗಳಿಗೆ ಮುಟ್ಟೋ ರೀತಿ ಪ್ರಚಾರ ಕೊಡುವಂಥದ್ದಾಗಬೇಕು. ಇಂಥ ಹೀನಕೃತ್ಯ ನಡೆದಂಥವನ್ನ ನಾವೆಲ್ಲರೂ ಸೇರಿ ಅದಕ್ಕೆ ಶಿಕ್ಷೆ ಆಗುವಂಥದ್ದಾಗಬೇಕು, ಇನ್ಯಾರದೇ ಮನಸ್ಸಿಗೆ ನೋವಾಗುವಂಥದ್ದಾಗಬೇಕು. ಸರ್, ಇನ್ಸಿಡೆಂಟ್ ಆದಾಗ ದೇವೇಗೌಡರ ಹತ್ರ ಭಾಳ ಮಾತಾಡಿರುವಂಥದ್ದು, ಅವರು ಹೋಗಿ ನೀವು ಸಮಾಧಾನ ಮಾಡಿರೋದು ಅಥವಾ ಅವ್ರಿಗೆ ಜೊತೆಲಿ ಹೋಗಿದ್ದಂಥ ನೀವು ಮತ್ತು ರೇವಣ್ಣವ್ರು ಜೈಲಿಂದ ಬರಬೇಕಾದ್ರೆ ಜೊತೆಲಿ ಬಂದಿರ್ಲಿತ್ತಲ್ಲ, ಏನು ಸರ್ ಪರಿಸ್ಥಿತಿ ಹೆಂಗಿತ್ತು? ಯಾಕೆ ನಮ್ಗೆ ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ಗೊತ್ತಿಲ್ಲ ಏನಿದೆ ಸರ್, ಇದೆಲ್ಲ ಹೆಂಗಿದೆ ಅವ್ರ ಮನೆ ಪರಿಸ್ಥಿತಿ? ಪತ್ರಿಕೆಯಲ್ಲಿ, ಟಿ ವಿಲಿ, ಅಲ್ಲಿ ಇಲ್ಲಿ ದೇವೇಗೌಡರು ಅಲ್ಲ ಕುಮಾರಣ್ಣ ದಿವಸ ಹೋಗ್ತಾರೆ, ರೇವಣ್ಣವ್ರ ಬಗ್ಗೆ ಚರ್ಚೆ ಏನೋ ಆಚೆ ಮಾತಾಡ್ತಾರೆ. ಬಟ್ ದೇವೇಗೌಡರು ಸಾಹೇಬರು ಅವ್ರಿಗೆಲ್ಲ ಪೂರ್ತಿ ಗೊತ್ತಿಲ್ಲ, ಸ್ಟಾರ್ಟಿಂಗಲ್ಲಿ ಪೂರ್ತಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಅವ್ರು ಎಷ್ಟು ನೊಂದ್ಕೊಂಡಿದ್ದಾರೆ. ನೀವು ಹೋಗಿದ್ರ, ಭೇಟಿ ಮಾಡಿದ್ದ? ನಾನು ಸಾಕಷ್ಟು ಸಾರಿ ಭೇಟಿ ಮಾಡಿದ್ದೇನೆ. ಏನು ಹೇಳಿದ್ರು ಸರ್ ಆಗ? ಅವರು ತುಂಬ ಹಿರಿಯರು, ದೊಡ್ಡವರು, ನಮಗೂ ಅವ್ರಿಗೂ ಅಂತರ ಜಾಸ್ತಿ ಇಲ್ಲ. ಬಟ್ ಅವ್ರು ಮಾತನಾಡೋವಂಥ ಮಾತಲ್ಲಿ ಏನು ನೋವಿದೆ ಅನ್ನುವಂಥದ್ದು ನಮ್ಗೆ ಮಾತ್ರ ಗೊತ್ತಿದೆ, ಅವ್ರ ಹತ್ತಿರದಿಂದ ಬಲ್ಲವರು ಮಾತ್ರ ಗೊತ್ತಿದೆ. ಅದರಿಂದ ರಾಜಕಾರಣ ಇವತ್ತು ಈಗ ಮೋಸ್ಟ್ಲಿ ನ್ಯಾಯಾಲಯದಲ್ಲಿ ಇಷ್ಟು ದಿವಸ ಆದಮೇಲೆ 376 ಹಾಕಿರೋದು ನ್ಯಾಯಾಧೀಶರು ಗಮನಕ್ಕೆ ಬಂದು ಮೋಸ್ಟ್ಲಿ ಅವರಿಗೆ ಬೇಲ್ ಕೊಟ್ಟಿದ್ದಾರೆ. ಆದರೆ ಅದನ್ನು ಈ ರಾಜ್ಯದಲ್ಲಿ ಎಷ್ಟೊಂದು ಕೆಲಸಗಳಿದ್ದಾವೆ ಮಾಡಲಿಕ್ಕೆ. ಕಾವೇರಿ ನೀರು ಡಿಸ್ಪ್ಯೂಟು, ಇನ್ನು ಎಷ್ಟೆಂತೆಂಥ ಕೆಲಸಗಳಿದ್ದಾವೆ. ಅಂಥವನ್ನ ಸಾಲ್ವ್ ಮಾಡೋಕ್ಕೋಸ್ಕರ ತಲೆ ಕೆಡಿಸ್ಕೊಳ್ದೇ ಇರೋ ಸರ್ಕಾರ ಇವತ್ತು ತಪ್ಪು ಮಾಡದೇ ಇರ್ತಕ್ಕಂಥ ರೇವಣ್ಣ ಮಾತ್ರ ಹೇಳ್ತಾರೆ. ರೇವಣ್ಣ ಮಾತ್ರ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರ ಮೇಲೆ ಇಷ್ಟೊಂದು ದ್ವೇಷದ ಶೆಡ್ ಅಂತ ಮಾಡಿದ್ರೆ ಏನು ದ್ವೇಷ, ಏನು ಶೆಡ್ ಅಂತ ಮಾಡಿದ್ದಾರೆ, ಏನು ಉದಾಹರಣೆ? ಇಷ್ಟೊತ್ತು ಹೇಳಿದ್ನಲ್ಲ, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಕಾನೂನಿಂದ ಕ್ರಮ ಕೈಗೊಳ್ಳಿ ಬಿಡಿ ಅಂತ ಹೇಳ್ತಾರೆ. ಇಷ್ಟೊತ್ತು ಹೇಳಿದ್ವಲ್ಲ, ಕಾನೂನು ಇದು ಕಂಪ್ಲೇಂಟಿಗೆ ಮುಂಚೆನೇ ಆರೋಪಿನ 9 hours ಮುಂಚೆ ದಸ್ತಗಿರಿ ಮಾಡುವಂಥದ್ದು, ಅರೆಸ್ಟ್ ಮಾಡುವಂಥದ್ದು ಕಾನೂನಾ? ಸತೀಶ್ ಬಾಬು ಅವ್ರನ್ನ ಕಾನೂನಾ? ಮೊದಲು ದೈಹಿಕ ಕಿರುಕುಳ, ಈಗ 376 ಕಾನೂನಾ? ಯಾಕೆ ಕೊಡಲಿಲ್ಲ ಆಗ? ಇದರಿಂದ ಯಾರಿದ್ದಾರೆ? ಮೈಸೂರಲ್ಲಿ ಹಾಸನದಲ್ಲಿ ಕೇಸ್ ರಿಜಿಸ್ಟರ್ ಆಗಿ ಎಷ್ಟು ಕೇಸನ್ನ ನೀವು ಪಳಾಶಪುರದಿಂದ ಬೆಂಗಳೂರು ತನಕ ಶಿಫ್ಟ್ ಮಾಡ್ಕೊಂಡಿದ್ದೀರಿ? ನೀವು ಆಡಿಯೋದಲ್ಲಿ ಒಂದು ಮಾತು ಹೇಳ್ತಾರೆ, ಕುಮಾರಸ್ವಾಮಿನ ಇದು ಬಿಡುಗಡೆ ಮಾಡಿದ್ರು ಅಂತ ಹೇಳಬೇಕು ಅಂತ ಶಿವರಾಮೇಗೌಡ, ದೇವರಾಜೇಗೌಡ ಹೇಳ್ತಾರೆ. ಇದಕ್ಕೆ ಏನು ಅನಿಸುತ್ತೆ ಸರ್ ನಿಮಗೆ? ದಯಮಾಡಿ ಅಲ್ಲ ಅದಕ್ಕೆ ಪದೇ ನಮ್ಮನ್ನು ತೀರಾ ಮಾನಸಿಕವಾಗಿ ನೋವಾಗೋದ ರೀತಿ ಮಾಡಿಬಿಡಿ.